ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತೊಗರಿಬೇಳೆ ಒಬ್ಬಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಕೆಲವು ಟಿಪ್ಸು ಮತ್ತು ಟ್ರಿಕ್ಸನ್ನು ಯೂಸ್ ಮಾಡಿದರೆ ಒಬ್ಬಟ್ಟು ಮಾಡುವಾಗ ಎಂಥ ಅಡುಗೆ ಬರದೇ ಇರೋರು ಸಹ ತುಂಬ ಈಸಿಯಾಗಿ ಒಬ್ಬಟ್ಟನ್ನು ಮಾಡ್ಕೋಬೋದು. ಇದನ್ನು ಮಾಡೋಕ್ಕೆ ನಾನು ಮೊದಲು ಕಣಕ ಮಾಡೋಕ್ಕೆ ಒಂದು 1/4 ಲೋಟದಷ್ಟು ಚಿರೋಟಿ ರವೆನ ಒಂದು ಬೌಲಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಕಲಿಸ್ಕೊತಾ ಇದ್ದೀನಿ. ಯಾವಾಗಲೂ ನಾವು ರವೆಗೆ ನೀರು ಹಾಕಿದಾಗ ಅದು ಸ್ವಲ್ಪ ಅರಳುತ್ತೆ, ಹಾಗಾಗಿ ಇದನ್ನು ನೀರಾಗಿ ಕಲಸಿ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಇದೊಂದು 10 ಮಿನಿಟ್ಸ್ ನೆನೆದಾಗ ನಾವು ಹೆಂಗೆ ಮೈದಾ ಹಿಟ್ಟಿಗೆ ನೀರಾಗಿ ಕಲಿಸಿದಾಗ ಪೇಸ್ಟ್ ಥರ ಆಗುತ್ತೆ, ಆ ರೀತಿ ಪೇಸ್ಟ್ ಥರ ಆಗಿರುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ 1/4 ಲೋಟ ಚಿರೋಟಿ ರವೆಗೆ 1 ಲೋಟದಷ್ಟು ಮೈದಾ ಹಿಟ್ಟು ಹಾಕ್ಬಿಟ್ಟು ಇದನ್ನು ಚಪಾತಿ ಹಿಟ್ಟಿಗಿನ ಸ್ವಲ್ಪ ಮೆತ್ತಗೆ ನಾವು ಕಲಿಸ್ಕೋಬೇಕು. ಮೊದಲಿಗೆ ನಾನಿಲ್ಲಿ ಚಿರೋಟಿ ರವೆ ನೀರಿನ ಅಂಶದಲ್ಲೇ ಇದನ್ನು ಕಲಿಸ್ತಾ ಇದ್ದೀನಿ. ಆಮೇಲೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರನ್ನು ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಕಲಿಸ್ಕೋಬೇಕು. ನಾವು ಎಷ್ಟು ಸಾಫ್ಟಾಗಿ ಕಣಕ ಮಾಡ್ಕೊತೀವಿ ಅಷ್ಟು ಸಾಫ್ಟಾಗಿ ಒಬ್ಬಿಟ್ಟು ಬರುತ್ತೆ. ಇದನ್ನು ಚೆನ್ನಾಗಿ ಒಂದು 5-6 ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ನಾದ್ಕೋಬೇಕು. ಆಮೇಲೆ ಒಂದು 2-3 ನಿಮಿಷ ಈ ರೀತಿಯಾಗಿ ಬಡಿದು ಒಂದು 5-6 ಸ್ಪೂನ್ ಮೇಲಕ್ಕೆ ಎಣ್ಣೆ ಹಾಕಿ ಇದನ್ನು 1.5-2 ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಹಿಟ್ಟು ಈ ಕಣಕ ನೆಂದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ. ಈ ಕಣಕನ ಹಿಡಿದು ಹಿಂಗೆ ಎತ್ತಿದರೆ ಅದು ಕಟ್ಟಾಗಬಾರ್ದು, ರಬ್ಬರ್ ಥರ ಬಂದರೆ ಚೆನ್ನಾಗಿ ಕಣಕ ನೆಂದಿದೆ ಅಂತ ಅರ್ಥ. ಈ ಕಡೆ ನಾನಿಲ್ಲಿ ಹೂರ್ಣ ಮಾಡ್ಕೊಳ್ಳೋಕ್ಕೆ 1 ಲೋಟ ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಕುದಿಯೋ ಅಂಥ ನೀರಿಗೆ 1 ಲೋಟ ತೊಗರಿಬೇಳೆ, ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕಿ ಒಂದು 25-30 ನಿಮಿಷ ಇದನ್ನು ಬೇಯಕ್ಕೆ ಬಿಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದಾಗ ನೀರು ಮತ್ತು ತೊಗರಿಬೇಳೆನ ಬೇರೆ ಬೇರೆ ಮಾಡ್ಕೋಬೇಕು. ಬೆಂದಿರೋ ತೊಗರಿಬೇಳೆ ಈ ರೀತಿ ಅರಳಿರುತ್ತೆ ಮತ್ತು ಕೈಯಲ್ಲಿ ಹಿಂಗೆ ಇಸುಕಿದಾಗ ಈ ರೀತಿ ಪುಡಿ ಪುಡಿ ಆಗುತ್ತೆ, ಆವಾಗ ಇದು ಬೆಂದಿದೆ ಅಂತ ಅರ್ಥ. ಆಮೇಲೆ ಬೆಂದಿರೋ ತೊಗರಿಬೇಳೆನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ 1 ಲೋಟ ತೊಗರಿಬೇಳೆಗೆ 1 ಲೋಟ ಬೆಲ್ಲ ಹಾಕಿ ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ ಪುಡಿ ಹಾಕಿ ಇದನ್ನು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಇದು ಸ್ವಲ್ಪ ಬೆಲ್ಲ ಎಲ್ಲ ಕರಗಿ ಒಂದು 5-6 ನಿಮಿಷ ಇದು ಚೆನ್ನಾಗಿ ಕುದ್ದಾಗ ಇದು ಆರಿದ ಮೇಲೆ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡ್ರೆ ಸ್ಮೂತಾಗಿರೋಂಥ ಹೂರ್ಣ ರೆಡಿ ಆಗುತ್ತೆ. ನೋಡಿ, ಇಷ್ಟು ಸ್ಮೂತಾಗಿ ನಾವು ಹೂರ್ಣ ಮಾಡ್ಕೋಬೇಕು. ಈ ಕಡೆ ನಾವು ಕಲಸಿಟ್ಟಿರೋ ಅಂಥ ಕಣಕ ಸತ ಹಿಂಗೆ ಹಿಡಿದು ಎಳೆದಾಗ ರಬ್ಬರ್ ಥರ ಬರಬೇಕು, ಕಟ್ಟಾಗಬಾರ್ದು, ಆವಾಗ ಕಣಕ ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ. ಅದರಲ್ಲಿ ನಾವು ಸ್ವಲ್ಪ ಕಣಕ ತಗೊಂಡು ಈ ರೀತಿಯಾಗಿ ಮಧ್ಯದಲ್ಲಿ ಹೂರ್ಣ ಇಟ್ಬಿಟ್ಟು ಪೂರ್ತಿ ಕಣಕನ ಹೂರ್ಣ ಮುಚ್ಚೋ ಥರ ನಾವು ನೀಟಾಗಿ ಹಿಂಗೆ ಕ್ಲೋಸ್ ಮಾಡ್ಕೋಬೇಕು. ಎಲ್ಲೂ ಹೂರ್ಣ ಕಾಣಿಸ್ಬಾರ್ದು, ಆ ರೀತಿಯಾಗಿ ನಾವು ಕಣಕನ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಆ ರೀತಿ ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು ಹೋಳಿಗೆದು ಶೀಟು ಅಥವಾ ಬಾಳೆದೆಲೆ ಅಥವಾ ಈ ರೀತಿಯ ಶೀಟ್ ಮೇಲೆ ನಾವು ಕೈಯಲ್ಲಿ ಹಿಂಗೆ ಒಂಚೂರು ತಟ್ಟಿರೋ ಸಾಕು, ನೀಟಾಗಿ ಹೋಳಿಗೆ ಬರುತ್ತೆ. ಹೂರ್ಣ ಒಂದು ಕಡೆ ಕಣಕ ಒಂದು ಕಡೆ ಹೋಗ್ತಾ ಇದೆ ಅಂದರೆ ನಾವು ಮಾಡ್ಕೊಂಡಿರೋ ಹೂರ್ಣ ಕಣಕದ ಹದ ಸರಿ ಇಲ್ಲ ಅಂತ ಅರ್ಥ. ನೀಟಾಗಿ ಹೋಳಿಗೆ ಬರ್ತಾ ಇದೆ ಅಂತಂದರೆ ಹೂರ್ಣ ಮತ್ತು ಕಣಕದ್ದು ಹದ ಎರಡೂ ಕರೆಕ್ಟಾಗಿದೆ ಅಂತ ಅರ್ಥ. ಆಮೇಲೆ ತಟ್ಟಿದ ಮೇಲೆ ನಾವು ಹೆಂಗೆ ರೊಟ್ಟಿ ಚಪಾತಿ ಲಟ್ಟಿಸ್ಕೊತೀವಿ ಅದೇ ರೀತಿ ಲಟ್ಟಣಿಗೆಯಿಂದ ಹಿಂಗೆ 1-2 ಸಲ ಹಿಂಗೆ ಎಳೆದ್ರೆ ಸಾಕು, ಎಷ್ಟು ಬೇಕಾದಷ್ಟು ತೆಳುವಾಗಿ ಹೋಳಿಗೆ ಅಗಲವಾಗಿ ಬರುತ್ತೆ. ಎಲ್ಲೂ ಕಿತ್ತೋಗೋದು ಹರಿದೋಗೋದು ಏನೂ ಆಗಲ್ಲ. ನೋಡಿ, ಎಳ್ದಂಗೆ ಹಿಂಗೆ ಅಗಲವಾಗಿ ಬರುತ್ತೆ. ತಟ್ಟಿರೋ ಅಂಥ ಹೋಳಿಗೆನ ಆ ಶೀಟಿನ ಸಮೇತ ಹಿಂಗೆ ತವಾದ ಮೇಲೆ ಹಾಕಿ ಬೇಕು ಅಂದರೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಎರಡೂ ಕಡೆ ಬೇಯಿಸ್ಕೋಬೇಕು ನಾವು. ನಾನಿಲ್ಲಿ ಕಣಕಕ್ಕೆ ಸಾಕಷ್ಟು ಎಣ್ಣೆ ಹಾಕಿ ಕಲಸಿರೋದ್ರಿಂದ ನಾನೇನು ಮೇಲ್ಗಡೆ ಎಣ್ಣೆ ಹಾಕಿ ಬೇಯಿಸ್ತಾ ಇಲ್ಲ. ನೀವು ಬೇಕಾದ್ರೆ 1 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕಿ ಇದನ್ನು ಬೇಯಿಸ್ಕೋಬೋದು. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಹೋಳಿಗೆ. ಈ ಕಡೆ ನಾನಿಲ್ಲಿ 2ನೇ ಹೋಳಿಗೆನೂ ಸಹ ಅದೇ ರೀತಿಯಾಗಿ ತಟ್ಕೊತಾ ಇದ್ದೀನಿ. ಸ್ವಲ್ಪ ಕಣಕ ತಗೊಂಡು ಅದರೊಳಗೆ ಹೂರ್ಣ ಇಟ್ಬಿಟ್ಟು ನೀಟಾಗಿ ಹೂರ್ಣನ ಕ್ಲೋಸ್ ಮಾಡ್ಕೋಬೇಕು. ನಾವು ಕ್ಲೋಸ್ ಮಾಡಿ ಹಿಂಗೆ ತಟ್ಕೋಬೋದು. ನಾವು ಮಾಡ್ಕೊಂಡಿರೋಂಥ ಹೂರ್ಣ ಮತ್ತು ಕಣಕ ಸರಿಯಾದ ಅಳತೆ ಎರಡೂ ಒಂದೇ ಅಳತೆನಲ್ಲಿ ಒಂದೇ ಇದರಲ್ಲಿ ಬಂದಿದ್ದೇ ಆದರೆ ಇದನ್ನು ತೆಳ್ಳಗೆ ಒಬ್ಬಟ್ಟು ತೆಳ್ಳಗೆ ಅಗಲವಾಗಿ ಸಾಫ್ಟಾಗಿ ತಟ್ಕೋಬೋದು ನಾವು. ನೋಡಿ, ಹಿಂಗೆ ತಟ್ಟಿರೆ ಹೂರ್ಣ ಹೊರಗೆ ಬರೋದಾಗಲಿ ಕಣಕ ಕಿತ್ತೋಗೋದಾಗಲಿ ಅದೆಲ್ಲ ಏನೂ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ.
ನೋಡಿ ಎಷ್ಟು ಉಬ್ಬಿ ಬರ್ತಾ ಇದೆ ಒಬ್ಬಟ್ಟು. ಎಂಥ ಹೋಳಿಗೆ ಮನೆಯೂ ಬೇಡ, ಎಂಥ ಹೊರಗಡೆಯಿಂದ ತಂದಿರೋ ಒಬ್ಬಟ್ಟು ಬೇಡ, ಮನೇಲೇ ಸಹ ಇಷ್ಟು ಅದ್ಭುತವಾದ ಹೋಳಿಗೆನ ಮಾಡ್ಕೋಬೋದು ನಾವು. ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಹೋಳಿಗೆ ಬಂದಿದೆ ಅಂದರೆ, ಈ ರೀತಿಯ ಕೈಯಲ್ಲಿ ಹಿಡಿದ್ರೆ ಹೂವು ಥರ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಈ ಹೋಳಿಗೆಗೆ ನಾನು ನಮ್ಮ ಸೈಡಲ್ಲಿ ಈ ಟೈಮಲ್ಲಿ ಬನಸ್ಪತ್ರೆ ಹಣ್ಣು ಸಿಗ್ತಾ ಇದೆ. ಇದು ಬನಸ್ಪತ್ರೆ ಹಣ್ಣಿನ ಸೀಸನ್ನು, ಹಂಗಾಗಿ ಅದರದ್ದು ಸ್ವೀಕರಣೆ ಮಾಡ್ತಾ ಇದ್ದೀನಿ. ಈ ಬನಸ್ಪತ್ರೆ ಹಣ್ಣು ಮಸ್ಕ್ ಮಿಲನ್ ಫ್ರೂಟ್ಸಿನ ಜಾತಿದೆ, ಆದರೆ ಸ್ವಲ್ಪ ದೊಡ್ಡದಾಗಿರುತ್ತೆ, ಸ್ವಲ್ಪ ಮರಳಾಗಿ ಇನ್ನೂ ಸ್ಮೂತಾಗಿರುತ್ತೆ. ಆ ಹಣ್ಣನ್ನು ಒಂದು ಬೌಲಿಗೆ ಹಾಕಿ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ತುಂಬ ಸ್ಮೂತಾಗಿ ಏನು ಮ್ಯಾಶ್ ಮಾಡೋದು ಬೇಡ, ಈ ರೀತಿ ಬಾಯಿ ಸಿಕ್ಕಬೇಕು ಹಣ್ಣು. ಆಮೇಲೆ ಇದಕ್ಕೆ ಒಂದು 2 ಸ್ಪೂನ್ ಸಕ್ಕರೆ, ಸ್ವಲ್ಪ ಏಲಕ್ಕಿ ಪುಡಿ ಮತ್ತು 1 ಲೋಟ ಹಾಲು ಹಾಕಿ ಮಿಕ್ಸ್ ಮಾಡಿದರೆ ಬನಸ್ಪತ್ರೆ ಹಣ್ಣಿನ ಸ್ವೀಕರಣೆ ರೆಡಿ ಆಗುತ್ತೆ. ನಾವು ಹೇಗೆ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಹೋಳಿಗೆ ಮಾಡ್ಕೊಂಡು ತಿಂತೀವಿ, ಅದೇ ರೀತಿ ನಮ್ಮ ಸೈಡಲ್ಲಿ ಈ ಬನಸ್ಪತ್ರೆ ಹಣ್ಣು ತುಂಬ ಫೇಮಸ್ಸು. ಹಂಗಾಗಿ ಇದ್ರ ಸೀಸನ್ನಲ್ಲಿ 2-3 ಸಲ ಈ ರೀತಿಯಾಗಿ ಹೋಳಿಗೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಬನಸ್ಪತ್ರೆ ಹಣ್ಣಿನ ಸ್ವೀಕರಣೆ ಜೊತೆ ಈ ಬೇಳೆ ಹೋಳಿಗೆ ಅದ್ಭುತವಾದ ಕಾಂಬಿನೇಷನು, ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಂದು ಸಲ ಈ ರೀತಿ ಹಣ್ಣು ಸಿಕ್ಕಾಗ ಟ್ರೈ ಮಾಡಿ ಫ್ರೆಂಡ್ಸ್, ಮನೆಯವರಿಗೆಲ್ಲ ಇಷ್ಟ ಆಗುತ್ತೆ. ಈಗ ನೆಕ್ಸ್ಟ್ ಬರೋ ಶಿವರಾತ್ರಿಗೋ ಅಥವಾ ಯುಗಾದಿ ಹಬ್ಬಕ್ಕೋ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ. ಐ ಹೋಪ್ ಈ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ರೀತಿ ಬಿಸಿ ಹೋಳಿಗೆಗೆ ತುಪ್ಪ ಮತ್ತು ಸೀಕರಣೆ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ. ಟ್ರೈ ಮಾಡಿ ಫ್ರೆಂಡ್ಸ್.